ನಮಸ್ಕಾರ ವೀಕ್ಷಕರೇ, ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸಿ ಜನರ ಪ್ರೀತಿಗೆ ಪಾತ್ರರಾಗಬೇಕು. ಸಾರ್ವಜನಿಕ ಹಿತಾಸಕ್ತಿ ಬಯಸಿ ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸಿ ಜನರಿಗೆ ಸಂತೃಪ್ತಿ ದೊರೆತಾಗ ಮಾತ್ರ ಸರ್ಕಾರಿ ಸೇವೆ ಸಾರ್ಥಕವಾಗುತ್ತದೆ ಎಂದು ಸ್ಥಳೀಯ ಘಟಕ ವ್ಯವಸ್ಥಾಪಕ ಮಹೇಶ್ ತಿರ್ಕಣ್ಣವರ ಹೇಳಿದ್ದು, ಅವರು ವಾಯವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬೈಲಹೊಂಗಲ ಘಟಕದಲ್ಲಿ ಸುಮಾರು 30ರಿಂದ 40 ವರ್ಷಗಳ ಕಾಲ ವಿವಿಧ ತೆರನಾದ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿ ಸೇವಾ ನಿವೃತ್ತರಾದ ಎಸ್ಎಸ್ ಕಲಾಲ್, ಕೆಕೆ ಗೋರೆಖಾನ್, ಎಸ್ಪಿ ನೇಗೂರ್, ಬಿಆರ್ ಗಂಗಪ್ಪನವರ್, ಎನ್ಎಸ್ ಉಪಾರ್, ಬಿಎನ್ ಜಾಲಿಗಿಡದ್, ಪಿಐ ನದಾಫ್ ಇವರುಗಳ ಭಾನುವಾರ ನಡೆದ ಬೀಳ್ಕೊಡುವ ಸಮಾರಂಭದಲ್ಲಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸಾರಿಗೆ ಸಂಸ್ಥೆಯಲ್ಲಿನ ಕಾರ್ಯ ಅತ್ಯಂತ ಸವಾಲಿನ ಕಾರ್ಯವಾಗಿದ್ದು ಜಾಗರೂಕತೆಯಿಂದ ನಿರ್ವಹಿಸಿ ನೌಕರರು ಯಶಸ್ವಿಯಾಗಬೇಕೆಂದರು. ಸೇವಾ ನಿವೃತ್ತಿ ಹೊಂದಿದ ನಿರ್ವಾಹಕ ಕೆಕೆ ಗೋರೆಖಾನ್ ನಿವೃತ್ತರ ಪರವಾಗಿ ಮಾತನಾಡಿ, ಬದುಕಿನಲ್ಲಿ ಸರ್ಕಾರಿ ಅನ್ನ ಉಣ್ಣಬೇಕಾದರೆ ಯೋಗವಿರಬೇಕು. ಹೀಗಾಗಿ ಸಾರ್ವಜನಿಕರ ಸೇವೆ ಮಾಡುವಾಗ ಅಹಂಭಾವ ತೋರದೆ ಸಾಗಿದಾಗ ಮಾತ್ರ ಪ್ರತಿಯೊಬ್ಬರ ಹೃದಯದಲ್ಲಿ ಉಳಿಯಲು ಸಾಧ್ಯ. ಇಲಾಖೆ ನೀಡಿದ ಜವಾಬ್ದಾರಿಗೆ ಸದಾ ಬದ್ಧರಾಗಿ ಪ್ರಾಮಾಣಿಕತೆಯಿಂದ ಸೇವೆಗೈದಾಗ ಮಾತ್ರ ಕೀರ್ತಿಗೆ ಪಾತ್ರರಾಗುತ್ತೇವೆ ಎಂದರು. ಸಂಚಾರ ನಿರೀಕ್ಷಕಿ ಶ್ರೀದೇವಿ ಪಾಶ್ಚಾಪುರೆ ಮುಖ್ಯ ಅತಿಥಿಗಳಾಗಿ ಮಾತನಾಡಿ, ಜೀವನದಲ್ಲಿ ಅವಕಾಶಗಳು ದೊರೆತಾಗ ಅವುಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು. ನೌಕರರು ಗೈರು ಹಾಜರಾಗದೆ ತಮ್ಮ ಕುಟುಂಬದ ಪರಿಸ್ಥಿತಿ, ಜೀವನ ಕ್ರಮ ಅರಿತು ದುಡಿದರೆ ಭವಿಷ್ಯ ಉಜ್ವಲವಾಗಲಿದೆ. ಈ ನಿಟ್ಟಿನಲ್ಲಿ ಸಂಸ್ಥೆಯ ಏಳ್ಗೆ ಪ್ರತಿಯೊಬ್ಬರ ಪರಿಶ್ರಮ ಅಗತ್ಯವಿದೆ ಎಂದರು. ಎಟಿಎಸ್ ಮಂಜುನಾಥ ಆನಿಕಿವಿ, ಸಂಚಾರಿ ಮೇಲ್ವಿಚಾರಕ ಮಹಾಂತೇಶ್ ಕಳಿ, ನಿವೃತ್ತ ಕಚೇರಿ ಸಿಬ್ಬಂದಿಗಳಾದ ವೈಟಿ ಬಾಗಾರ್, ಯುಎನ್ ಸಂಕನ್ನವರ್, ಹಿರಿಯ ಸಿಬ್ಬಂದಿ ಮೇಲ್ವಿಚಾರಕ ಸಿಜಿ ಬೆಂಡಿಗೇರಿ, ಹಿರಿಯ ಸಹಾಯಕಿ ರೇಣುಕಾ ಹುಲ್ಕುಂದ್, ಸಂಸ್ಥೆಯ ಕಾರ್ಮಿಕ ಮುಖಂಡ ಸುರೇಶ್ ಎರಡ್ಡಿ, ನಿವೃತ್ತ ಸಂಚಾರಿ ನಿಯಂತ್ರಕರಾದ ಚಂದ್ರಶೇಖರ್ ಹಿರೇಮಠ್, ಸುನೀಲ್ ಕುಲಕರ್ಣಿ, ಭೀಮಣ್ಣ ಮಾಲ್ಬನ್ನವರ್, ಶಿವಾನಂದ ವನಜಾಲಿ, ಜಿಡಿ ಕಟ್ಟಿಮನಿ, ನಿವೃತ್ತ ಕಾರ್ಮಿಕ ಮುಖಂಡ ಬಿಬಿ ಸಂಗನಗೌಡರ್ ಹಾಗೂ ಸಿಬ್ಬಂದಿ ವರ್ಗ, ಕಾರ್ಮಿಕ ವರ್ಗ ಉಪಸ್ಥಿತರಿದ್ದರು.